ಶಸ್ತ್ರಜ್ಞ. ಓ ನಾಗಿಣಿ, ಸ್ವಾಗತ ಸುಸ್ವಾಗತ. ಹೀಗೆ ಸ್ವಾಗತ ಕೊಡ್ತಾ ಇರೋದು ನಿನಗೆ ಸನ್ಮಾನ ಮಾಡೋದಕ್ಕಲ್ಲ, ನಿನ್ನ ಸಮಾಧಿ ಕಟ್ಟೋಕೆ. ನನ್ನನ್ನು ಸಮಾಧಿ ಮಾಡುವಂಥ ಪುರುಷ ಸಿಂಹ ಇಲ್ಲಿವರೆಗೂ ಹುಟ್ಟಿಲ್ಲ, ಮುಂದೇನೂ ಹುಟ್ಟೋದಿಲ್ಲ. ಏಯ್, ಮುಚ್ಚು ಬಾಯಿ ಅಧಿಕ ಪ್ರಸಂಗಿ. ನಿನ್ನ ಮುಂದೆ ಮಹೋನ್ನತ ಮಾತಾಂಗಿ ತರ ನಿಂತಿದ್ದೀನಿ. ನಿನ್ನ ಕಣ್ಣಿಗೆ ಪೊರೆ ಬಡ್ದಿದ್ಯಾ? ಪೊರೆ ನನಗೆಲ್ಲ ಬಡ್ಕೊಂಡಿರೋದು ನಿನಗೆ. ಅನ್ಯಾಯ ಅಕ್ರಮ ಅನಾಚಾರಗಳನ್ನು ಮಾಡ್ತಾ ಅದನ್ನೇ ನ್ಯಾಯ ಸಕ್ರಮ ಸದಾಚಾರ ಅಂತ ಅನ್ಕೊಂಡಿದ್ದೆ ಅಲ್ವಾ? ಮುಚ್ಚಬಾಯಿ, ನಿನ್ನ ನಾನು ಇಷ್ಟು ದಿನ ಶವ ತರ ಬಿದ್ದಿದ್ದೆ. ನಾನು ಗರುಡ ವಂಶದವನು. ಇಲ್ಲಿವರೆಗೂ ನಾನು ಯಾರ ಮುಂದೆನೂ ತಲೆ ತಗ್ಸಿ ನಿಂತಿಲ್ಲ. ಅಂಥದ್ರಲ್ಲಿ ನಿನ್ನಿಂದ ನಾನು ತಲೆ ತಗ್ಸೋ ತರ ಆಯ್ತು. ಗರುಡ ಮತ್ತು ನಾಗ ಹೋರಾಟಕ್ಕೆ ನಿಂತ್ರೆ ಗೆಲ್ಲೋದು ಗರುಡನೇ, ಇದು ಸತ್ಯ. ನೀನೇ ನನ್ನ ಕಣ್ಮುಂದೆ ಇರ್ಬೇಕಾದ್ರೆ ಆ ಗೊಂಬೆ ನಾಗಿಣಿ ಯಾಕೆ? ಏ ನಾಗಿಣಿ, ನಿಂತ್ಕೋ. ನಾಗಿಣಿ, ಏ ನಾಗಿಣಿ, ನಿಂತ್ಕೋ. ನೀನೇನೇ ಪ್ರಯತ್ನ ಪಟ್ಟರು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ವ್ಯರ್ಥ ಪ್ರಯತ್ನ ಮಾಡಬೇಡ ನೀನು. ನಿಂತ್ಕೋ ನಾಗಿಣಿ, ನಿಂತ್ಕೋ, ನಿಂತ್ಕೋ ನಾಗಿಣಿ. ಅಲ್ಲ, ಇವತ್ತು ಹಬ್ಬ ಮನೆಯಲ್ಲೇ ಇರಬೇಕು, ಮನೆಯಲ್ಲಿ ಎಲ್ಲರ ಜೊತೆ ಹಬ್ಬ ಆಚರಿಸ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಇದೆಲ್ಲ ಗೊತ್ತಿದ್ದು ಹೇಳ್ದೆ ಕೇಳಿದೆ ಎಲ್ಲಿ ಹೋದ? ಈ ಅಮೃತನೇ ಹೇಳಿ ಅವ್ರಿಗೆಲ್ಲೋ ಕರೆಸಿರ್ತಾಳೆ. ನಿನಗೆ ಹೇಗೆ ಗೊತ್ತು ಅವಳೆ ಕಳಿಸಿದಾಳೆ ಅಂತ? ಕಳಿಸಿರ್ಬೋದು ಅಂದೆ. ಕಳಿಸಿರಬಹುದು ಅಂತ ಊಹೆ ಮಾಡ್ಕೊಂಡು ಹೇಳೋದಲ್ಲ, ಸರಿಯಾಗಿ ಗೊತ್ತಿದ್ರೆ ಮಾತ್ರ ಹೇಳಬೇಕು. ಪಾಪ ಅಮೃತ ಮೊದಲೇ ನೊಂದಿದ್ದಾಳೆ. ನಮ್ಮ ಮಾತುಗಳಿಂದ ಮತ್ತಷ್ಟು ನೊಂದ್ಕೊಳ್ಳೋದು ನನಗಿಷ್ಟ ಇಲ್ಲ.